ಸಿ ವಿ ರಾಮನ್ ಸರ್. ಹೌದಲ್ಲಪ್ಪ? ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿವರೆಗೂ ಇದ್ರವರು? 7 ನವೆಂಬರ್ 1888 ಹುಟ್ಟಿದ್ದು 21 ನವೆಂಬರ್ 1970ರಲ್ಲಿ ಅವರು ತೀರು ಹೋಗಿದ್ದು. ಹೌದಲ್ವಾ? ಅವರು ಈ ಬೆಳಕಿನ ಬಗ್ಗೆ ಪ್ರಯೋಗ ಮಾಡಿ, ಆಕಾಶ ನೋಡಿದಿರಲ್ಲ ನೀವು, ಯಾವ ಬಣ್ಣಕ್ಕಿದೆ? ನೀಲಿ ಬಣ್ಣಕ್ಕೆ. ನೀಲಿ ಬಣ್ಣಕ್ಕೆ ಬರೋ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಪ್ರಯೋಗ ಮಾಡಿ ದೊಡ್ಡ ದೊಡ್ಡ ಪ್ರಯೋಗಗಳಿಗೆ ಆಧಾರವಾಗಿರುವಂತಹ ರಾಮನ್ ಎಫೆಕ್ಟ್ ಅನ್ನುವಂತಹ ಒಂದು ಸಣ್ಣ ಒಂದು ತತ್ವವನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಅದರ ನೆನಪಿಗೋಸ್ಕರವಾಗಿ ನಾವು ಪ್ರತಿ ವರ್ಷ ಫೆಬ್ರವರಿ 28ನೇ ತಾರೀಕು ನಾವು ವಿಜ್ಞಾನ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಆದರೆ ನಮ್ಮಲ್ಲಿ ಪರೀಕ್ಷಾ ದೃಷ್ಟಿ ಇರೋದ್ರಿಂದ, ಪರೀಕ್ಷೆ ಇರೋದ್ರಿಂದ ಇವತ್ತು ಆಚರಣೆ ಮಾಡ್ಕೊಳ್ತೀವಿ. ಅದರ ಉದ್ಘಾಟನೆಯನ್ನ ಇವತ್ತು ನಾವು ಮಾಡುವಂತ ಕೆಲಸವನ್ನ ಮಾಡೋಣ. ಸರಿನಾ? ಬರ್ತಾ ಇದ್ದಾವಲ್ರಿ? ಸಾಕ್ಷಾತ್ ದೇವರಿಂದಲೇ ಇದು ಬರಕ್ ಸಾಧ್ಯ. ಇಲ್ಲ, ಚೆನ್ನಾಗಿದೆ. ನಾನು ಪ್ರಯೋಗವನ್ನ ಮಾಡಿಬಿಡೋಣ, ಇಲ್ಲಿ ಮಾಡೋಣವಾ? ಆಮೇಲೆ ಮಾಡ್ತೀನಿ. ಎಲ್ಲ ಕಾರ್ಯಕ್ರಮ ಮಾಡಿಬಿಡೋಣ. ಇಲ್ಲಿ ಒಂದು ಸಣ್ಣದಾಗಿರುವಂತ ಒಂದು ಕಥೆಯನ್ನು ಹೇಳ್ತೀನಿ. ಹೇಳ್ತೀರಾ ಕಥೆಯನ್ನ? ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬರ್ತಾ ಇದ್ದ, ಪ್ರಾಥಮಿಕ ಶಾಲೆಗೆ ಬರ್ತಾ ಇದ್ದ. ಅವನು ಯಾವಾಗಲೂ ಸಹ ಮಂಜುಳಾ ಮೇಡಮ್ ಅವ್ರನ್ನ ಪ್ರಶ್ನೆ ಕೇಳಿದ್ದು ಬರೀ ಪ್ರಶ್ನೆ ಕೇಳೋದೇನೆ, ಉತ್ತರ ಹೇಳಿ 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 ಸಾಕಾಗೋದು. ಅವರೇನ್ ಮಾಡ್ಬಿಟ್ರು, ಮೇಡಮ್ ಅವ್ರಿಗೆ ಬೇಜಾರಾಗ್ಬಿಟ್ಟು ಬರೀ ತರಲೆ ಹುಡುಗ, ಇವನು ಯಾವಾಗಲೂ ಪಾಠ ಕೇಳಲ್ಲ, ಬರೀ ಪ್ರಶ್ನೆನೇ ಕೇಳ್ತಾ ಇರ್ತಾನೆ ಅಂತ ಹೇಳಿದ್ರು. ಅನಂತರ ಪೇರೆಂಟ್ಸ್ ಮೀಟಿಂಗ್ ಎಲ್ಲರೂ ಬರ್ರಿ ಅಂತ ಹೇಳಿ ಅವರ ಅಪ್ಪ ಅಮ್ಮಗಳನ್ನೆಲ್ಲ ಕರೆದ ತಕ್ಷಣ ಏನ್ ಮಾಡಿದ್ರು, ಒಬ್ಬೊಬ್ಬರ ಹುಡುಗರನ್ನೆಲ್ಲ ಪರಿಚಯ ಮಾಡ್ಕೊಂಡು ನಿಮ್ಮ ಹುಡುಗ ಹೀಗೆ ಅಂತ ಹೇಳಿ ಹೇಳ್ತಾರೆ. ಅವ್ರು ಹೇಳ್ಬೇಕಾದಾಗ, ನೋಡಿ ಈ ವಿದ್ಯಾರ್ಥಿ ಇದಾನಲ್ಲ ನಿಮ್ಮ ಮಗ, ಇವನು ಬಹಳ ತರಲೆ, ಕ್ಲಾಸ್ನಾಗ ಕೂತ್ಕೊಳ್ಳಲ್ಲ ಸರಿಯಾಗಿ, ಬರೀ ಪ್ರಶ್ನೆ ಕೇಳ್ತಾನೆ ಅಂತ ಹೇಳಿ ಬೈದಾಗ ಅವರಮ್ಮ ಸುಮ್ಕಿರ್ಬೇಕಲ್ವಾ? ಸುಮ್ಕಿರ್ಲಿಲ್ಲ, ಅವರಮ್ಮ ಸುಮ್ಕಿರ್ಲಿಲ್ಲ. ನೋಡಿ, ನನ್ನ ಮಗನ್ ಬೈಬೇಡಿ ನೀವು, ನಿಮಗೆ ಪಾಠ ಮಾಡಕ್ ಬರೋದ ಅಂತ ಹೇಳಿ ಒಪ್ಕೊಳ್ತೀನಿ. ನನ್ನ ಮಗ ದಡ್ಡ ಅಲ್ಲ, ಬುದ್ಧಿವಂತ ಇದ್ದಾನೆ ಅಂತ ಹೇಳಿದ್ರು. ಆ ಬುದ್ಧಿವಂತ ಮಗ ಏನ್ ಮಾಡ್ತಿದ್ದ ಅಂತ ಹೇಳಿದ್ರೆ, ಅವ್ರ ಮನೆಗೆ ಕೋಳಿ ಸಾಕ್ತಿದ್ರು. ಏನು? ಕೋಳಿ ಸಾಕ್ತಿದ್ರು. ಆ ಕೋಳಿ ಯಾಕೆಗೆ ಮೊಟ್ಟೆ ಇಟ್ಟು ಮರಿ ಮಾಡಿಸ್ತಾ ಇದ್ರು ಅವ್ರ ಅಮ್ಮ, ಅಡ್ದಾಗ ಇಟ್ಬಿಟ್ಟು. ಒಂದ್ಸರಿ ಅವನ ಹೆಸರನ್ನು ಹೇಳ್ಬಿಡೋಣ, ಆಮೇಲೆ ಹೇಳ್ತೀನಿ. ಆಮೇಲೆ ಹೇಳ್ತೀನಿ. ಅವ್ರ ಕೈಲೇ ಆಯ್ತು, ಅವರ ಹೇಳಿ.
ಅವನೇನ್ ಮಾಡ್ತಾನೆ ಒಂದ್ಸರಿ ಎಲ್ಲೋ ಹೋಗ್ತಾರೆ, ಎಲ್ಲೋ ಹೋಗಿರ್ತಾಳ ಅವ್ರ ಅಮ್ಮ, ಎಲ್ಲೋ ಹೋಗಿರ್ತಾಳೆ. ಎಸ್ ಎಸ್ ಕೇಳಿ, ನನ್ನ ಕತೆ ಕೇಳಿ, ಜಾಸ್ತಿ ಉದ್ದ ಹೇಳಲ್ಲ, ಕಡಿಮೆ ಹೇಳ್ತೀನಿ. ಎಲ್ಲೋದ ಏನು ನನ್ನ ಮಗ, ಎಲ್ಲೋದ ನನ್ನ ಮಗ ಅಂತ ಹೇಳಿ ಹುಡುಕಾಡ್ತಿರ್ಬೇಕಾದ್ರೆ ನಾನು ಇಲ್ಲಿದ್ದೀನಮ್ಮ ಅಂತ ಅಟ್ಟದ ಮೇಲೆ ಕುತ್ಕೊಂಡು ಹೇಳ್ತಾರೆ. ಏನ್ ಮಾಡ್ತಾ ಇದೀಯೋ ಅಂತ ಹೇಳಿದ್ರೆ ಕಾವು ಕೊಡ್ತಾ ಇದೀನಮ್ಮ ಅಂತ. ಏನು ಆ ಕೋಳಿ ಅಡೆಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟೆ, ಇವ್ರು ಹೋಗ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡ್ಬಿಟ್ಟವನೆ. ಏನ್ ಮಾಡ್ತಿದ್ಯೋ ನೋಡಮ್ಮ, ಕೋಳಿ ಮೊಟ್ಟೆಯನ್ನ ಬಿಸಿ ಮಾಡಿ ಮರಿ ಮಾಡ್ತತೆ, ಹಾಗೆ ನಾನು ಆ ಮೊಟ್ಟೆ ಮೇಲೆ ಕೂತ್ಕೊಂಡು ನಾನು ನನ್ ಮರಿ ಮಾಡ್ತೀನಿ ಅಂತ ಹೇಳ್ತಿದ್ದ. ಯಾರಂಗಂದಿದ್ದು? ಅಲ್ಲ, ಸಿವಿರಾಮನಲ್ಲ. ಹೋಗ್ರಿ, ಮುಂದಕ್ಕೆ ಹೋಗ್ಬೇಡಂತೆ. ಹೇಗೆ ಅವನ ತರಗತಿ ಒಳಗಡೆ ಪೇರೆಂಟ್ಸ್ ಮೀಟಿಂಗ್ ನಡೀತಿರ್ಬೇಕಾದಾಗ ಮೇಡಮ್ ಅವ್ರಿಗೂ ಮತ್ತು ಅವ್ರ ತಾಯಿಗೆ ಗಲಾಟೆ ಆಗ್ಬೇಕಾದಾಗ, ಗಲಾಟೆ ಆದ ತಕ್ಷಣ ಅವರನ್ನ, ಆ ಮಗುವನ್ನ ಶಾಲೆಯಿಂದ ನಾನು ಕಳಿಸಲ್ಲ ಅಂತ ಹೇಳಿ ಶಾಲೆಯಿಂದ ಕರ್ಕೊಂಡು ಹೋಗ್ಬಿಡ್ತಾಳ ಮನೆಗೆ. ಯಾಕೆ ಗೊತ್ತಿಲ್ಲ ನಮಗೆ, ಆದ್ರೂ ಹೊಡ್ಬಿಡ್ತೀವಿ. ಏನ್ ಹೇಳ್ತಾರಲ್ಲೇ, ನಮ್ಮನ್ನ ನೋಡಿ ಅಣುಕಿಸುತ್ತೆ ಕಣೋ ಅಂತ ಹೇಳಿ ಹೊಡೆದಾಕ್ಬಿಡ್ತೀವಿ. ಅದು ಯಾಕಪ್ಪ ಅಂದ್ರೆ ತನ್ನ ದೃಷ್ಟಿಯನ್ನ ಹೊಂದಾಣಿಕೆ ಮಾಡಿ ನೋಡಲಿಕ್ಕೋಸ್ಕರವಾಗಿ ಅದು ತಲೆಯನ್ನ ಮೇಲಕ್ಕೂ ಕೆಳಗೂ ಅಂತ ಇರುತ್ತೆ. ಹೌದಲ್ವಾ? ಅದು ಬಹಳ ಬಹಳ ಕೌತುಕವಾಗಿರುವಂತದ್ದು. ಇಲ್ಲಿ ನೋಡಿ, ಆಮೇಲೆ ಅಂಟರ್ಸೆ ಹುಲ್ಲು ನೀವು ನೋಡಿದೀರಾ? ಬಟ್ಟೆಗೆಲ್ಲ ಅಂಟಲ್ವಾ? ಗೌರವ ಅವರಿಗೆ ಚಿಕ್ಕ ಹುಡುಗಿಯಾಗಿದ್ದಾಗ ಆಭರಣಗಳನ್ನ ಮಾಡಿರ್ಲಿಲ್ಲ ಕ್ಯಾಫೆನಲ್ಲಿ. ಆಗ ಏನ್ ಮಾಡ್ತಿದ್ರು ಅಂದ್ರೆ ಅದನ್ನ ಬಿಲ್ಲೆ ಮಾಡಿ ತಲೆಗಂಟಿಸ್ಕೊಂತಾ ಇದ್ರು, ಎಲ್ಲರೂ ಅಂಟಿಸ್ಕೊಳ್ತಾ ಇದ್ರು. ಹೌದನಪ್ಪ? ಈಗಲೂ ಸಹ ಕುರಿ ಮೈನಲ್ಲೋ ಮೇಕೆ ಮೈನಲ್ಲೋ ಅದು ಬಂದು ನಮ್ಮ ಬಟ್ಟೆಗೆ ಗಂಟು ಅಂತಂದ್ರೆ ಅದು ಹೋಗಲ್ಲ. ನೋಡಿದ್ರ? ಹೌದಾ? ನೋಡಿದಿರಲ್ವಾ? ಹೌದಲ್ವಾ? ಈಗ ನೋಡಿ, ಇದರಿಂದ ಒಂದು ದೊಡ್ಡದಾಗಿರುವಂತಹ ಮಹತ್ತರವಾಗಿರುವಂತಹ ಸಂಶೋಧನೆ ಆಗಿದೆ. ಕೇಳಿ, ಏನು ಅಂತ ಹೇಳಿದ್ರೆ ಅದರೊಳಗಡೆ ಅಂಟರ್ಸೆ ಹುಲ್ಲಿನಲ್ಲಿ ಒಂದು ಕೊಂಡಿ ಆಕಾರದ ಒಂದು ಚಿಕ್ಕದಾಗಿರುವಂತಹ ಮುಳ್ಳಿನಂತಹ ಒಂದು ರಚನೆ ಇರುತ್ತೆ. ತುಂಬಾ ಹಾರ್ಡ್ ಆಗಿರುತ್ತೆ ಅದು. ಅದೇನಾದ್ರೂ ಬಟ್ಟೆ ಒಕ್ಕಂತೀವಿ ಅಂದ್ರೆ ಬೇಗನೆ ತೆಗೆಯಕ್ ಬರಲ್ಲ. ನಮ್ ಚರ್ಮಕ್ಕೆ ಕುಚ್ಚಿ ಅದು ನೋವು ಉಂಟು ಮಾಡ್ತದೆ. ಅದು ಅಂಟ್ಕೊಳ್ಳೋ ಗುಣನೂ ಇರುತ್ತೆ ಮತ್ತು ಕೊಕ್ಕೆ ಹಾಕಿಕೊಳ್ಳುವಂತ ಗುಣ ಇರ್ತದೆ. ಅದರ ಸಹಾಯದಿಂದ ಇದನ್ನು ನೋಡಿನೇ ವಿಜ್ಞಾನಿಗಳು ಏನ್ ಮಾಡಿದ್ದಾರೆ, ಇವತ್ತು ಚಪ್ಪಲಿಗೆ ಅಂಟಿಸ್ಕೊಳ್ಳುವಂತ ಬರ್ರಂತ ಕೇಳ್ತೀರಿ ನೀವು. ಆಮೇಲೆ ಬಟ್ಟೆಗೂ ಬಂದ್ಬಿಟ್ಟಿದಾವೆ. ಆಮೇಲೆ ಜೊತೆಗೆ ನೀವೇನಾದ್ರೂ BP ಚೆಕ್ ಮಾಡ್ಕೊಳಕ್ ಹೋಗ್ಬಿಟ್ರೆ ಒಂದು ಬಟ್ಟೆಯನ್ನು ಹಾಕ್ಬಿಟ್ಟು ಅದನ್ನ ಬರ್ರಂತ ಕೇಳ್ತಿರಲ್ಲ. ನೋಡಿ ಎಂತಹ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ನೋಡಿ. ಹೌದಲ್ಲಪ್ಪ? ಪ್ರಕೃತಿಯಲ್ಲಿ ಪ್ರತಿಯೊಂದನ್ನು ಅವಲೋಕಿಸುವಂತಹ ಸ್ವಭಾವ ಗುಣ ನಿಮ್ಮಲ್ಲಿರಬೇಕು. ಆಗಿದ್ದಾಗಲೇ ನೀವು ವಿಜ್ಞಾನಿಗಳ ತತ್ವವನ್ನ ನೀವು ತಿಳ್ಕೊಂಡಂಗಾಗುತ್ತೆ. ವಿಜ್ಞಾನಿಗಳು ನೀವು ಹಾಕ್ತೀರಿ. ದೊಡ್ಡ ದೊಡ್ಡ ಪ್ರಯೋಗಗಳನ್ನ ಮಾಡುವಂತಹ ಅದಕ್ಕೆ ಚಿಕ್ಕ ಪ್ರಯೋಗಗಳೇ ಅತಿ ಮುಖ್ಯವಾಗಿರುವಂತಹದ್ದು. ಇಲ್ಲೆಲ್ಲ ಫೋಟೋಗಳನ್ನ ಹಾಕೊಂಡಿದ್ದಾರೆ. ಎಂತಹ ಮಹಾನ್ ವ್ಯಕ್ತಿಗಳು ಅಂತ ಹೇಳಿದ್ರೆ, ನೀವು CV ರಾಮನ್ ರವರ ಬಗ್ಗೆ ಹೇಳಿದ್ವಿ. ಅಲ್ಲಿರುವಂತಹ ರಾಮಾನುಜನ್ ಬಗ್ಗೆ ಹೇಳ್ಬೇಕಾದ್ರೆ ಡಿಸೆಂಬರ್ 31ನೇ ತಾರೀಕು 22 ಅದರಲ್ಲಿಗೆ ಅವರು 32 ವರ್ಷಕ್ಕೇನೆ ಸಹ ಇಡೀ ಪ್ರಪಂಚದ ಎಲ್ಲ ಮಹಾನ್ ವಿಜ್ಞಾನಿಗಳು, ಗಣಿತಜ್ಞರು ಸಹ ಇವತ್ತು ಅವರು ಕಂಡುಹಿಡಿದಂತಹ ಬರೆದಂತಹ ಲೇಖನಗಳನ್ನ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಪ್ರಪಂಚದಲ್ಲಿ ಯಾರ ಕೈಲೂ ಆಗಿಲ್ಲ. ಅವ್ರು ಬರೀಲಿಕ್ಕೆ ಪೇಪರೇ ಇರಲಿಲ್ಲ. ನ್ಯೂಸ್ ಪೇಪರ್ ನಲ್ಲಿ ಬರೀತಾ ಇದ್ರು. ನ್ಯೂಸ್ ಪೇಪರ್ ನಲ್ಲಿ ಬ್ಲಾಕ್ ಮತ್ತು ವೈಟ್ ಇರ್ತಿತ್ತಲ್ಲಪ್ಪ, ಅದರೊಳಗೆ ಏನ್ ಮಾಡ್ತಿದ್ರು ಅಂದ್ರೆ ಕೆಂಪು ಇಂಕ್ ನಲ್ಲಿ ಅಡ್ಡ ಬರೆಯೋದು, ನೀಲಿ ಇಂಕ್ ನಲ್ಲಿ ಬರೆಯೋದು, ಬ್ಲೂ ಇಂಕ್ ನಲ್ಲಿ ಬರೆಯೋದು, ಅದನ್ನೇ ಬರೀತಿದ್ರು. ಅವೇ ಆಖರ ಗ್ರಂಥಗಳು ಇವತ್ತಿನವರೆಗೂ ನಮಗೆ ಸಿಕ್ಕಿರುವಂತಹದ್ದು.
ಅಂತಹ ಮಹಾನ್ ವಿಜ್ಞಾನಿಗಳ ಹೆಸರನ್ನು ಇಟ್ಕೊಂಡಿದ್ದೀರಿ ನೀವು. ಇಲ್ಲಿರುವಂತ ನಮ್ಮ ತಾತ ಕೇಳಿದಿರಿ, ಯಾರಿವರು? ಅಬ್ದುಲ್ ಕಲಾಂ ಸರ್ ಅವರು. ಹೌದಲ್ರಪ್ಪ? ಕನಸು ಕಾಣ್ರಿ ನಾವು ಅಂತ ಹೇಳ್ತಾರೆ. ಹಗಲತ್ನಲ್ಲಿ ಕನಸು ಕಾಣ್ರಿ. ಆ ಕನಸು ಕಂಡದ್ದನ್ನ ನನಸ ಮಾಡಲಿಕ್ಕೋಸ್ಕರವಾಗಿ ನಾವು ಪ್ರಯತ್ನ ಪಡಬೇಕು ಅಂತ ಹೇಳಿದ್ದಾರೆ. ಕನಸು ಕಾಣ್ರಿ ಅಂತ ಹೇಳಿದ್ರೆ ನಾವು ನಿದ್ದೆ ಹೊಡ್ಕೊಂಡು ಗೊರಕೆ ಹೊಡ್ಕೊಂಡು ಕನಸಲ್ಲ. ನಾವ್ ಏನಾಗ್ಬೇಕು, ಏನ್ ಮಾಡ್ಬೇಕು ಅನ್ನುವಂಥದ್ದು ಕನಸು ಕಾಣ್ತೀರಿ ನೀವು. ಏನಂತ? ಇವತ್ತು ಕ್ರಿಕೆಟ್ ಮ್ಯಾಚ್ ಐತ್ಗಳಲ್ಲಿ ನಾವು ಹೋಗಂಗ್ ನಡೆಯಲ್ಲ ಮುಂಚೆ ಬರ್ದಾನಕ್ಕೆ ಕ್ರಿಕೆಟ್ ಆಡಕ್ಕೆ ಅಂತ ಹೇಳಿ ಬ್ಯಾಟು ಬಾಲು ತಕ್ಕೊಂಡು ಮೇಡಮ್ ಅವ್ರಿಗೂ ಚಕ್ಕರ್ ಹೊಡೆದ್ಬಿಟ್ಟು ಆರಾಮಾಗಿ ಹೋಗ್ಬಿಡ್ತೀರಿ. ಅವ್ರು ಯಾರನ್ನ ಬಿಡಿಸ್ಕೊಬಿಲ್ಲ ಅಂದ್ರೆ ಕನಿಷ್ಠ ಬಾಲ್ ತೆಗೆದು ಕೊಡಕ್ಕಾದ್ರೂ ನಿಂತ್ಕೊಂತೀರಿ. ನೀವು ಕೊಡಕ್ತೀರಿ ಇಲ್ವೋ? ಹೌದು, ಹೋಗ್ತೀರಿ ನೀವು, ಇಲ್ಲ ಅಂತಲ್ಲ. ಅದೇ ರೀತಿಯ ಹವ್ಯಾಸ ಇಟ್ಕೊಂಡಿರುವಂತಹ ಇಬ್ರು ಮಹಾನ್ ಹೆಣ್ಮಕ್ಳನ್ನ ಫೋಟೋ ಹಾಕೊಂಡ್ಬಿಟ್ಟಿದ್ದೀರಿ ನೋಡಿ. ಅವ್ರು ಯಾರು ಗೊತ್ತಾ? ಅವರು ಕಲ್ಪನಾ ಚಾವ್ಲಾ. ಇಡೀ ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ಮೊದಲನೇದಾಗಿ ಆಸ್ಟ್ರೋನಾಟ್ ಅಂದ್ರೆ ಆಕಾಶದಲ್ಲಿ ರಾಕೆಟ್ ನಲ್ಲಿ ಹೋದಂತಹ ಮಹಾನ್ ಮಹಿಳೆ ಅವರು. ಇವರು ಯಾರು? ಇವರು ಸುನೀತಾ ವಿಲಿಯಮ್ಸ್ ಅವರು. ವೆರಿ ಫೈನ್, ಫ್ಯಾಂಟಾಸ್ಟಿಕ್ ಅಮ್ಮ ಅಲ್ವಾ? ಎಂತೆಂತಹ ವಿಜ್ಞಾನಿಗಳನ್ನ ತಿಳ್ಕೊಂಡಿದೆ ನೀವು. ಹೌದಲ್ಲಪ್ಪ? ಇವತ್ತಿನ ಈ ಒಂದು ಪ್ರಯೋಗಗಳಲ್ಲಿ ನಮ್ಮ ಮಾಸ್ಟರ್ ಹೇಳಿದ ಪ್ರಕಾರವಾಗಿ ನೀವು ಸರಳವಾಗಿರುವಂತಹ ಕೆಲವೇ ಮಾದರಿಗಳನ್ನು ಮಾಡಿದ್ರು ಸಹ ಅತ್ಯದ್ಭುತವಾಗಿರುವೆ ಇವು. ನೀವು ಇದರ ಬಗ್ಗೆ ಇನ್ನೂ ಕೂಲಂಕುಷವಾಗಿರುವಂತಹ ವಿಚಾರಗಳನ್ನು ತಿಳ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದು ಬರುತ್ತೆ, ಉಪಯೋಗಕ್ಕೆ ಬರುತ್ತೆ. ಪಾವಗಡದೊಳಗೆ ಒಬ್ರು ರವಿ ಕಿರಣ್ ಅಂತ ಹೇಳಿ ಒಬ್ರು ವೈದ್ಯರಿದ್ದಾರೆ, ಡಾಕ್ಟರ್ ಇದ್ದಾರೆ. ಯಾರಪ್ಪ ರವಿ ಕಿರಣ್? ಯಾರಪ್ಪ? ಯಾವ ಹಾಸ್ಪಿಟಲ್? ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಲ್ಲ, ಅವರಲ್ಲ ಹೇಳ್ತಾ ಇರೋದು. ಕಿರಣ್ ಡಾಕ್ಟರ್ ರವಿ ಕಿರಣ್ ವೆಂಕಟರಾಮಯ್ಯ ಅವರ ಮಗ, ಬೋನ್ ಸ್ಪೆಷಲಿಸ್ಟ್. ಆತ ನಾವ್ ಯಾವುದೋ ಒಂದು ಬೇಸಿಗೆ ಶಿಬಿರವನ್ನ ಮಾಡ್ತಿರ್ಬೇಕಾದಾಗ ಒಂದು ಪ್ರಯೋಗ ಮಾಡಿದ್ವಿ. ಒಂದು ಗಿಡಕ್ಕೆ ಎಲೆಯಗೆ ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ಪಿನ್ ಮಾಡ್ಬಾರಪ್ಪ ಅಂತ ಹೇಳಿದ್ದೆ. ನೀವು ಮಾಡಿದಿರಲ್ಲ. ಒಂದು ಅರ್ಧ ಗಂಟೆ ನಾವು ಮಾತನಾಡಿ ಪ್ರಯೋಗ ಮಾಡಿದ್ಮೇಲೆ ಅದೇ ಎಲೆಯನ್ನೇ ಕಿತ್ಕೊಂಡು ಬಂದು ಅಂತ ನೋಡಿದ್ರೆ ಆ ಪ್ಲಾಸ್ಟಿಕ್ ಪೇಪರ್ ಒಳಗಡೆ ನೀರಿನ ಹನಿಗಳು ನಿಕ್ಷೇಪಗೊಂಡಿದ್ವು. ಯಾಕೆ? ಎಲ್ಲಿಂದ ಬಂತು ನೀರಿನ ಹನಿಗಳು? ಹೌದಲ್ವಾ? ಎಲ್ಲಿಂದ ಬಂತು? ಎಲ್ಲಿಂದ ನೀರಿನ ಹನಿಗಳು ಗಿಡಕ್ಕೆ ಕಡಿದಾಗ ಎಲ್ಲಿಂದ ಬಂದು ಅಮ್ಮ? ಸರಿ, ಎಲೆಗಳಿಂದಲೇ ಬಂತು. ಎಲೆಗಳಿಂದ ಬಂದಂತಹ ನೀರು ಆವಿಯಾಗಿ ಅಲ್ಲಿ ನೀರಿನ ಹನಿಯಾಗಿ ನಿಕ್ಷೇಪಗೊಳ್ತು. ಅದಕ್ಕೆ ಬಾಷ್ಪ ವಿಸರ್ಜನೆ ಅಂತ ಹೇಳಿ ಕರಿತೀವಿ. ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಆ ಬಾಷ್ಪ ವಿಸರ್ಜನೆಯ ಪ್ರಯೋಗವನ್ನ ಇನ್ಸ್ಪಿರೇಷನ್ ತೆಗೆದುಕೊಂಡು ಆತ ಈಗ ವೈದ್ಯನಾಗಿದ್ದಾರೆ. ಹೌದಲ್ಲಪ್ಪ? ವೈದ್ಯನಾಗಿದ್ದಾರೆ. ಮಂಗಳವಾರದಲ್ಲಿ ಒಬ್ಬ ವಿಜ್ಞಾನ ವಿದ್ಯಾರ್ಥಿ, ಹತ್ತನೇ ತರಗತಿಯ ವಿದ್ಯಾರ್ಥಿ ಒಬ್ರು ನಾನು ಹೀಗೆ ಮಾತನಾಡ್ತಿರ್ಬೇಕಾದಾಗ ಆತ ಒಂದು ಪ್ರಶ್ನೆ ಕೇಳಿದ್ದ. ಸರ್, ಇವತ್ತು ನಾನು ಆಕಾಶ ವಿಜ್ಞಾನದ ಬಗ್ಗೆ ಪಾಠ ಹೇಳ್ತಿದ್ದೆ. ಅವರೇನ್ ಮಾಡಿದ್ರು? ಸರ್, ಆಕಾಶ ವಿಜ್ಞಾನದಲ್ಲಿ ಅತ್ಯಂತ ಕಂಡುಹಿಡಿಯಬೇಕಾದಂತಹ, ಇನ್ನೂ ಕಂಡುಹಿಡಿಯಲಿಕ್ಕೆ ಆಗದೇ ಇರುವಂತಹ ಸಮಸ್ಯೆ ಯಾವುದೇ ಇದೆಯಪ್ಪ ಅಂತ ಹೇಳಿದ್ರು. ನಾನು ಬ್ಲಾಕ್ ಹೋಲ್ ಅಂತ ಹೇಳಿದೆ. ಅಂದ್ರೆ ಕಪ್ಪು ರಂಧ್ರಗಳು. ಅಂದ್ರೆ ನಿಮ್ಮ ಮುಂದಿನ ತರಗತಿ 7ನೇ ತರಗತಿ 8ನೇ ತರಗತಿ ಬಂದ್ರೆ ಗೊತ್ತಾಗುತ್ತೆ. ಆಕಾಶ ವಿಜ್ಞಾನದಲ್ಲಿ ನಕ್ಷತ್ರಗಳ ಜೀವನ ಚರಿತ್ರೆಗಳ ಬಗ್ಗೆ ಬಂದಾಗ ಅದು ಅಂತಿಮವಾಗಿ ಅದು ಕೊನೆಯ ಸ್ಥಾನಕ್ಕೆ ಹೋಗುತ್ತೆ. ಅದು ಕಪ್ಪು ರಂಧ್ರ ಅಥವಾ ಬ್ಲಾಕ್ ಹೋಲ್ ಅಂತ ಹೇಳಿ ಆತ ಅದನ್ನ ಇನ್ಸ್ಪಿರೇಷನ್ ಮಾಡಿಕೊಂಡು ಅದನ್ನೇ ಸ್ಟಡಿ ಮಾಡಬೇಕು ಅಂತ ಹೇಳಿ ಇವತ್ತು ವಿಜ್ಞಾನಿಯಾಗಿದ್ದಾರೆ. ವಿಜ್ಞಾನಿಯಾಗಿ ಜರ್ಮನಿಯಲ್ಲಿ ಅದನ್ನ ಅಧ್ಯಯನ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೇನೆ ನಮ್ಮ ತಾಲೂಕಿನಲ್ಲಿ ಅನೇಕ ವಿಜ್ಞಾನದ ವಿದ್ಯಾರ್ಥಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ. ಅವರೆಲ್ಲರೂ ಸಹ ಹಳ್ಳಿಯ ಮಕ್ಕಳಿಂದಲೇ ಬಂದಂತದ್ದು, ಚಿಕ್ಕ ಹುಡುಗರಿಂದಲೇ ಬಂದಂತಹದ್ದು. ಅವರು ಪ್ರತಿಯೊಂದನ್ನೂ ಸಹ ಬರೆದು ದಾಖಲಿಸಿಕೊಳ್ತಾ ಹೋಗ್ತಾ ಇದ್ರು. ಅವರ ಅನುಭವಗಳನ್ನೆಲ್ಲ ದಾಖಲಿಸಿಕೊಂಡು ಅದಾದ ನಂತರ ಬೇರೆಯವರ ಜೊತೆಗೆ ಚರ್ಚೆ ಮಾಡ್ತಿದ್ರು. ಅವರ ಟೀಚರ್ಸ್ ಜೊತೆಗೆ ಬೇರೆ ಕಡೆಗೆ ಚರ್ಚೆ ಮಾಡ್ತಿದ್ರು. ಹಾಗಾಗಿ ನಾವು ಕೂಲಂಕುಷವಾಗಿ ಇವತ್ತು ನಾವು ಪ್ರಕೃತಿಯಲ್ಲಿ ಇರುವಂತಹ ಕೀಟಗಳನ್ನ, ಘಟನೆಗಳನ್ನ, ಪ್ರಕೃತಿಯಲ್ಲಿರುವಂತಹ ಪ್ರಾಣಿಗಳನ್ನ, ಅಲ್ಲಿರುವಂತಹ ಸಂಪನ್ಮೂಲಗಳನ್ನ ಎಲ್ಲವನ್ನೂ ಸಹ ನಾವು ಕುತೂಹಲ ಭರಿತವಾಗಿ ವೀಕ್ಷಣೆ ಮಾಡಬೇಕು, ದಾಖಲೆ ಮಾಡ್ಕೋಬೇಕು. ಆ ದಾಖಲೆ ಮಾಡ್ಕೊಳ್ಳುವಂಥದ್ರಲ್ಲಿ ನೀವು ಒಂದು ಸಣ್ಣ ಪ್ರಯೋಗವನ್ನು ಮಾಡಬಹುದು. ನಿಮ್ಮ ಮನೆ ಒಳಗಡೆ
ಚಿಟ್ಟೆ ಸಾಕ್ತೀರಾ? ಚಿಟ್ಟೆ ಸಾಕಾಗತ್ತಾ ನಿಮಗೆ? ಹೂವಿನ ಗಿಡಗಳಿದ್ರೆ ಆಗುತ್ತೆ. ಎಸ್ ನೋಡಿ ಎಷ್ಟು ಸುಲಭ. ಹೇಳ್ಬೇಕು ನೀವು ಹೂವಿನ ನಿಮ್ಮ ಮನೆ ಒಳಗಡೆ ಹೂವಿನ ಗಿಡಗಳನ್ನ ಬೇರೆ ಬೇರೆ ಹೂವಿನ ಗಿಡಗಳನ್ನ ಹಾಕಿ ಚಿಟ್ಟಿಗಳು ಬಂದು ಕೂತ್ಕೊಳ್ತವೆ. ಅಷ್ಟೇನೆ. ಅವ್ನು ನೋಡಿ ಯಾವ್ಯಾವ ಅವನ್ ಮುಟ್ಟಕ್ ಹೋಗ್ಬೇಡಿ. ಒಂದ್ಸರಿ ನಮ್ಮ ಸರ್ಗೆ ಗೊತ್ತಿದೆ ಜೀವ ವೈವಿಧ್ಯ ದಾಖಲಾತಿ ಮಾಡಬೇಕು ಅಂತ ಹೇಳಿ ಪ್ರೊಫೆಸರ್ ಮಾಧವ್ ಕಾಡ್ಗೀಳ್ರು ಅಂತ ಹೇಳಿ ನನಗೆ ಸುಮಾರು ನಮ್ಮ ಮಧುಗಿರಿ, ತುಮಕೂರು ಮತ್ತೆ ಎಲ್ಲಾ ಕಡೆಯಿಂದಲೂ ಸಹ 4 ಜನ ಶಿಕ್ಷಕರಿಗೆ, ರಾಮಕೃಷ್ಣಪ್ಪ ಅವರಿಗೆ, ಇಂದ್ರಮ್ಮ ಅವರಿಗೆ, ನನಗೆ ಮತ್ತು ಬಿ.ವಿ. ಗುಂಡಪ್ಪ ಅನ್ನುವಂಥವರಿಗೆ 4 ಜನರಿಗೆ ತರಬೇತಿ ಕೊಡಬೇಕಾದಾಗ 4 ವರ್ಷದ ಚಿಟ್ಟೆಗಳ ಬಗ್ಗೆ ಪಾಠ ಮಾಡ್ತಾ ಇದ್ರು. ನಮ್ಮ ಹುಡುಗರಿಗೆ 10ನೇ 9ನೇ ತರಗತಿನವ್ರು ಬಂದು ಹೇಳಿದೆ ಚಿಟ್ಟೆಗಳು ನೋಡ್ಬೇಕಣಪ್ಪ ಅಂತ ಹೇಳಿ ಅದ್ರ ಕುತೂಹಲ ಜಾಸ್ತಿ ಆಗುತ್ತೆ. ಚಿಟ್ಟೆಗಳು ನೋಡ್ಬೇಕು ಅಂದ್ರೆ ಎಲ್ಲಿ ಸಿಗ್ತಾವೆ ಚಿಟ್ಟೆಗಳು ಅಂತ ಹೇಳಿದ್ರೆ ಎಲ್ಲ ಗಿಡಗಳ ತಕ್ಕ ಹೋದ್ವಿ. ಉದಾಹರಣೆ ಹೇಳಿದೆ, ಶನಿವಾರ ದಿವಸ ಬಂದ್ರು, ಸರ್ ನಾನ್ ಚಿಟ್ಟೆ ತಂದಿದ್ದೀನಿ ಅಂತ ಹೇಳಿ ಒಂದು ಹೆಣ್ಮಗು ಓಪನ್ ಮಾಡಿ ತೋರಿಸುತ್ತೆ ಎಕ್ಸರ್ಸೈಸ್. ಎಲ್ಲ ಚಿಟ್ಟೆಗಳು ಸಾಯಿಸವ್ರೆ, ಎಕ್ಸರ್ಸೈಸ್ ಪುಸ್ತಕ ಇಟ್ಕೊಂಡವ್ರೆ, ತಂದವ್ರೆ, ತೋರಿಸ್ತಾ ಇದಾರೆ. ನನಗೆ ಕಣ್ಣ ನೀರು ಬಂದ್ಬಿಡ್ತು. ನಾನು ಹೇಳುವಂತದ್ದು ಹೇಳಿದೀನಿ, ಅರ್ಧ ವಿಷಯ ಹೇಳ್ಬಿಟ್ನಲ್ಲ ನಮ್ಮ ಹುಡುಗರಿಗೆ ಅಂತ ಹೇಳಿ ಅರ್ಧ ವಿಷಯ ಹೇಳಿದ್ವಿ. ಯಾಕೆಂದ್ರೆ ಚಿಟ್ಟೆಗಳನ್ನ ನೋಡ್ಬೇಕೆ ವಿನಃ, ಪ್ರಾಣಿಗಳನ್ನು ನೋಡ್ಬೇಕೆ ವಿನಃ ಸಾಯಿಸಬಾರದು. ಅದರಲ್ಲಿ ಮುಟ್ಟಿದಾಗ ಬಣ್ಣ ಬರುತ್ತೆ, ಆ ಬಣ್ಣದ ಪರಗಳು ಅದನ್ನ ಮುಟ್ಟಕ್ಕೆ ಹೋಗ್ಬೇಡಿ. ಅದರಿಂದ ನಮಗೆ ಸಾಕಷ್ಟು ಮುಂದೆ ವಿಜ್ಞಾನದ ಅನ್ವೇಷಣೆ ಮಾಡುವಂತಹದ್ದಿದೆ. ಒಂದು ಸ್ಪೈಡರ್ ಇದೆ, ಒಂದು ಅಬ್ಬಚ್ಚಿ, ಅಲ್ಲಿಂದ ಇಲ್ಲಿಗೆ ದಾರ ಎಣಿಯುತ್ತೆ ಅಂತ ಹೇಳಿದ್ರೆ ಅದರ ಜೊಲ್ಲಿನಲ್ಲಿ ಎಷ್ಟು ಮಹಾಶಕ್ತಿ ಇರಬಹುದು. ಅದರ DNA ಯನ್ನ ಸ್ಟಡಿ ಮಾಡ್ತಾರೆ. ಸೊ ಹಾಗಾಗಿ ಇದರೆಲ್ಲ ವಿಚಾರಗಳನ್ನು ಸಹ ನೀವು ಆರಂಭಿಕವಾಗೇ ನೀವು ತಿಳಿಬೇಕಾಗ್ತದೆ, ಕಲಿಬೇಕಾಗ್ತದೆ. ಹಾಗಾಗಿ ಜೀವಿಗಳನ್ನ ನೋಡಿ ಅಧ್ಯಯನವನ್ನ ಮಾಡಿ ಯಾವುದೇ ಕಾರಣಕ್ಕೆ ಅವುಗಳನ್ನು ಮುಟ್ಟಬೇಡಿ, ಹೊಡಿಬೇಡಿ. ಕೆಲವು ಪಕ್ಷಿಗಳ ಮೊಟ್ಟೆಯನ್ನೇ ಮುಟ್ಟಿದಿರಿ ಅಂತ ಹೇಳಿದ್ರೆ, ಮರಿ ಮುಟ್ಟಿದಿರಿ ಅಂದ್ರೆ ಮತ್ತೆ ಸಾಕಲ್ಲ ಅವರು. ಮುಗಿದಾಯ್ತು. ನನ್ನ ಬೆಕ್ಕು ಮರಿ ಹಾಕಿದ್ರು ಸರ್, ಇಲ್ಲ ನಮ್ಮ ಶಾಲೆ ಮುಂದೆನೆ ಮುಟ್ಟಿ ಬಿಟ್ರು, ಅದು ಮುಟ್ಲಿಲ್ಲ. ನೋಡಿದ್ರ ಎಷ್ಟೊಂದು ಸೂಕ್ಷ್ಮವಾಗಿರ್ತವೆ. ಹೌದಾ? ನೋಡಿ, ಜೈವಿಕವಾಗಿರುವಂತಹ, ಹಾಗಾದ್ರೆ ಜೈವಿಕವಾಗಿರುವಂತಹ ಸಾವು ತಿನ್ನುವಂಥದ್ದು ಅದು ಇದು ನಡೀತಾ ಇರ್ತದೆ ಬಿಡಿ, ಅದು ದೊಡ್ಡ ವಿಚಾರ. ಮುಖ್ಯವಾಗಿ ಕೆಲವು ವಿಷಯಗಳನ್ನು ಹೇಳುವಂತದ್ದು ನಿಮ್ಗೆ ಏನು ಅಂತ ಹೇಳಿದ್ರೆ, ನೋಡ್ಬೇಕು, ನೋಡಿ ಪರಿಶೀಲನೆ ಮಾಡಬೇಕು, ತೊಂದರೆ ಮಾಡಬಾರ್ದು, ನೀವು ತಿಳ್ಕೊಂಡಿರ್ಬೇಕು. ಕೆಲವು ಕೀಟಗಳಿದ್ದಾವೆ ಕಡಿದ್ರೆ ತುಂಬಾ ಅಪಾಯಕಾರಿ, ಅದು ನಿಮ್ಮ ಮನೆ ಒಳಗಡೆ ಗೊತ್ತಿರುತ್ತೆ. ಸೊಳ್ಳೆಗಿಂತಲೂ ಅಪಾಯಕಾರಿ, ಜೇನು ಹುಳುವಿಗಿಂತ ಅಪಾಯಕಾರಿಯಾಗಿದ್ದಾವೆ ಅಡವಿನೊಳಗಡೆ. ಒಂದು ಸರಿ ಕಡಿತು ಅಂದ್ರೆ ಸಾವಿಗೆ ಹತ್ತಿರ ಹೋಗ್ಬಿಡ್ತೀವಿ ನಾವು. ಚೇಳು ಇದೆಯಲ್ಲಪ್ಪ, ಆ ಚೇಳಿಗೆ ಹಾವಿನ ವಿಷಕ್ಕಿಂತ 6 ಪಟ್ಟು ಹೆಚ್ಚು ವಿಷ ಇರುತ್ತೆ. ಆದ್ರೆ ಚೇಳು ಕಡಿದ್ರೆ ಸಾಯಲ್ಲ, ಹಾವು ಸುಮ್ಮನೆ ಹಿಂಗ್ ಕಡಿದ್ರೆ ಸಾಕು ನಾವು ಸಾಯ್ತೀವಿ ಅಂತ ಭಯ, ಅದೊಂದೇ ಕಾರಣ. ಚೇಳು ಕೆಲವರಿಗೆ ಹೊಡೆಯೋದೇ ಇಲ್ಲ. ಕಡಿಸ್ಕೊಂಡಿರ್ತೀರಲ್ಲ ಚೇಳು, ಹಾಗೇನೆ ಹಾವುಗಳಲ್ಲಿ ಸಾಕಷ್ಟು ಜಾತಿಗಳು ಇದಾವೆ. ಅದರಲ್ಲಿ ಕೇವಲ ನಮ್ಮ ಏರಿಯಾದೊಳಗೆ ಒಂದು 4 ಜಾತಿಯ ಹಾವುಗಳಿಗೆ ಮಾತ್ರ ವಿಷ ಇದೆ. ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಇವತ್ತು ತುಂಬಾ ಮುದ್ದಾಗಿರುವಂತಹದ್ದು ನೀವು ಮಾಡಿದಿರಿ. ನೀವು ಮಾಡಿರೋದಕ್ಕೆಲ್ಲನೂ ನೀವು ಒಂದಷ್ಟು ಬರವಣಿಗೆಯನ್ನು ಬರೆದಿಟ್ಕೊಳ್ಳಿ. ಪೇಪರ್ನಲ್ಲಿ ಬರೀತಿರಲ್ಲ, ಪೇಪರ್ನಲ್ಲಿ ಬರ್ತಿದ್ದೀರಲ್ಲ, ಬರೆದು ಇಂತಹ ದಿವಸ ಇಂತಹ ಪ್ರಯೋಗವನ್ನು ಮಾಡಿದೀವಿ ಅಂತ ಹೇಳಿ ಈಗ ನೀವೇನನ್ನು ಮಾಡಿದ್ರಿ ಅದನ್ನೆಲ್ಲವನ್ನು ಮೇಡಮ್ ಅವರು ಒಂದಷ್ಟು ಕೊಡಿ. ಒಂದು 25 ಮಕ್ಕಳು 25 ಶೀಟ್ಗಳನ್ನು ಕೊಟ್ರೆ ಆ 25 ಶೀಟ್ ಕೊಟ್ಬಿಟ್ಟು ಒಂದು ಪುಸ್ತಕವನ್ನು ಮಾಡ್ತಾರೆ. ಮಾಡಿದಾಗ ಮೇಡಮ್ ಅವರು ಇಲ್ಲಿ ಕಲಿಯೋದಿದೆ. ಮೊನ್ನೆ ವರ್ಷ ಹಸ್ತಪತ್ರಿಕೆ ತಂದಿದ್ವಿ, ಈ ಸತಿ ತಗೊಂಡ್ಬರ್ತೀನಿ. ಖಂಡಿತ ಮಾಡಿ. ಜೊತೆಗೆ ನಾವಿಬ್ರು ಸಹ ಒಂದು ಪ್ರಯೋಗವನ್ನು ಕಲ್ತ್ಕೊಂಡಿದ್ದೀವಿ, ಹೌದಲ್ಲ ಸರ್? ನಾವಿಬ್ರು ಸಹ ಹೌದು, ಆಶ್ಚರ್ಯ ಆಯ್ತು. ಎಂದು ನೋಡಿರ್ಲಿಲ್ವಲ್ಲ, ಯಾವತ್ತು ಮಾಡಿರ್ಲಿಲ್ವಲ್ಲ ಈ ಪ್ರಯೋಗವನ್ನ ಅಂತ ಹೇಳಿ. ಕ್ಯಾಲ್ಸಿಯಂ ಕಾರ್ಬೈಡ್ ನ ನೀರಿಗೆ ಹಾಕಿರುವಂತದ್ದು ಇವತ್ತು ನಮಗೆ ಹೊಸದಾಗಿರುವಂತಹ ಪ್ರಯೋಗ. ಹಾಗಾಗಿ ನಿಮ್ಮಲ್ಲಿ ಪ್ರೌಢಶಾಲೆಯ ಮಕ್ಕಳು ಮಾಡುವಂತಹ ಮಾದರಿಗಳಿಗಿಂತಲೂ ಮಿಗಿಲಾದಂತಹ ಪ್ರಯೋಗ ಮಾದರಿಗಳು ಇಲ್ಲಿದ್ದಾವೆ.
ಸೊ ಹಾಗಾಗಿ ಎಲ್ಲದಕ್ಕೂ ಶ್ರಮಿಸುತ್ತಿರುವಂತಹ ನಿಮ್ಮ ಮಂಜುಳಾ ಮೇಡಮ್ ಅವರು ಮತ್ತು ಅವರ ಸ್ಟಾಫ್ ಮತ್ತು ಅವರಿಗೆ ಸಹ ಕೊಡ್ತಿರುವಂತಹ SDMC ನವರು ಮತ್ತು ಈ ಊರಿನವರು ಎಲ್ಲರನ್ನು ಸಹ ಇದೇ ಶಾಲೆಯಲ್ಲಿ ಇರ್ಲಿ ಅಂತ ಹೇಳಿ ಸೇರಿಸಿದ್ದಾರಲ್ಲ ಮಕ್ಕಳನ್ನ, ನೀವು ಭಾಗ್ಯವಂತರು. ಸರ್ಕಾರಿ ಶಾಲೆಗಳಲ್ಲೇ ಮತ್ತು ಪ್ರೈವೇಟ್ ಕಾಲೇಜುಗಳ ಶಾಲಾ ಕಾಲೇಜುಗಳಲ್ಲಿ ಮಾತ್ರ ಇವತ್ತು ಪ್ರತಿಭಾನ್ವಿತ ಇಂತಹ ಪ್ರಯೋಗಗಳು ನಡೀತಾ ಇದ್ದಾವೆ. ಕಾನ್ವೆಂಟ್ ಶಾಲೆಯಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಸಾಕಷ್ಟು ಕಡೆಗೆ ನೋಡಿದ್ದೀನಿ, ಯಾವುದೇ ಈ ರೀತಿಯ ಪ್ರಯೋಗಗಳು ಇಲ್ಲ. ಕೆಲವು ಶಾಲೆಗಳನ್ನು ಹೊರತುಪಡಿಸಿ ಹಾಗಾಗಿ ನಿಮಗೆ ಇಂತಹ ಅವಕಾಶ ಇದೆ. ನೀವು ಆದಷ್ಟು ಸಹ ನೀವು ಟಿವಿ ನೋಡೋದು ಕಡಿಮೆ ಮಾಡಿ, ಮೊಬೈಲ್ ಬಳಸೋದನ್ನ ಕಡಿಮೆ ಮಾಡಿ. ಮೊಬೈಲ್ ಬಳಸ್ಕೊಳ್ಳಿ, ಇಲ್ಲ ಅಂತಲ್ಲ, ಯಾವ ವಿಚಾರದಲ್ಲಿ ಬಳಸ್ಕೋಬೇಕು ಅಂತ ಹೇಳಿ ನಿಮ್ಮ ದೊಡ್ಡವರ ಮುಂದೆ ಮಾತ್ರನೇ ಮೊಬೈಲ್ ಬಳಸ್ಕೋಬೇಕು. ಸರ್ಕಾರದ ವತಿಗೆ ಇವತ್ತು ಕಾನೂನು ಮಾಡಿಬಿಟ್ಟಿದ್ದಾರೆ, ಸಣ್ಣ ಮಕ್ಕಳಿಗೆ 16 ವರ್ಷದ ಮಕ್ಕಳಿಗೆ ಮೊಬೈಲ್ ತಂತ್ರಜ್ಞಾನದ ಆಪ್ಗಳನ್ನ ಬಳಸೋದು ಬೇಡ ಅಂತ, ಮೊಬೈಲ್ ಮುಟ್ಟೋದು ಬೇಡ ಅಂತ ಹೇಳ್ತಾರೆ. ಆದ್ರೆ ನಾವು ಅಳುವಂತಹ ಮಗನಿಗೆ ದೂರದಲ್ಲಿರುವಂತಹ ಅಪ್ಪನ ನೆಗಳೋ ನಿಮ್ಮಪ್ಪ ಮಾತಾಡ್ತಾರೆ ನೋಡುವಂತ ಮೊಬೈಲ್ ಕೊಟ್ಬಿಟ್ಟು ನಾವು ಕಾಟ ತಪ್ಪಿಸ್ಕೊಂಡ್ಬಿಡ್ತೀವಿ. ಮನರಂಜನೆಯ ವಸ್ತುವಾಗಿದೆ. ಪುಸ್ತಕ ಮನರಂಜನೆಯ ವಸ್ತು, ಕತೆ ಮನರಂಜನೆಯ ವಸ್ತು, ಎಲ್ಲದರಲ್ಲೂ ಸಹ ನಾವು ಕಲಿಲಿಕ್ಕೆ ಸಾಧ್ಯತೆ ಇದೆ. ಕಲಿಯುವ ವಿಷಯವನ್ನು ಮಾತ್ರ ನಾವು ತೆಗೆದುಕೊಳ್ಳೋಣ, ಕಲಿದೇ ಇರುವಂತಹ ವಿಷಯಗಳು ಬೇಡ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಅವಕಾಶ ಕೊಟ್ಟಂತಹ ಈ ಶಾಲೆಯ ವಿಷಯಗಳನ್ನ ನಾನು ಹೇಳುವಂತದ್ದು. ಸೊ ನೀರು ಬರ್ಲಿಲ್ಲ, ರಕ್ತ ಬಂದು ರಕ್ತ ಬಂತು, ಕೆಂಪು ರಕ್ತ ಬಂತು. ನಾನು ರಕ್ತ ಬಂದೇನೋ ಅಂದ್ಕೊಂಡಿದ್ದೆ, ಈಗ ರಕ್ತ ಬರ್ಲಿಲ್ಲ, ಅದ್ರ ಬದಲು ಹೂ ಬಂದ್ಬಿಟ್ಟತೆ. ಸೊ ಏನಾಗಿತ್ತು ಅಂತ ಹೇಳಿದ್ರೆ ಮಕ್ಕಳು ಇಲ್ಲಿ ಪವಾಡ ಪುರುಷರು ಇಂಥದ್ದೆಲ್ಲ ಮಾಡ್ತಾರೆ. ಮತ್ತೆ ಹಿಂಗಿಸ್ಕೊಟ್ಟಿದ್ರೆ ನಾನಷ್ಟು ಪವಾಡ ಮಾಡ್ಬಿಡ್ತಿದ್ದೆ. ಬರೀ ಕೈನಲ್ಲಿ ಬೂದಿ ಕೊಡುವಂಥದ್ದು, ಹೆಣ್ಮಕ್ಳು ಗಂಡ್ಮಕ್ಳು ಮಾಡೋದು, ಗಂಡ್ಮಕ್ಳು ಹೆಣ್ಮಕ್ಳು ಮಾಡುವಂಥದ್ದು. ಹೌದು, ಎಲ್ಲ ಸಾಕಷ್ಟು ಮಾಡಿದ್ರಿ. ಇದನ್ನೇ ನಾವು ಪವಾಡ ಪುರುಷರು ಅಂತ ಹೇಳಿ ಮಾಡ್ತಾರೆ, ಮಾಡಿ ಮೋಸ ಮಾಡ್ತಾರೆ, ಮೂಢನಂಬಿಕೆಗಳನ್ನು ಮಾಡ್ತಾರೆ. ಇಲ್ಲೇ ಜಂಗಮರಳ್ಳಿನಲ್ಲಿ ಒಂದು ಪವಾಡ ರಹಸ್ಯ ಬಯಲು ಕಾರ್ಯಕ್ರಮವನ್ನು ಕೊಡ್ತಿದ್ವಿ ನಾನು, ನಮ್ಮ ಭರಮಪ್ಪ ಮೈಸೂರು ಅವರು. ನಾನು ಈಗ ನಿಡಗಲ್ ಬೆಟ್ಟದ ದೇವಸ್ಥಾನದ ಬಗ್ಗೆ ಒಂದು ಹೇಳಿದ್ನಲ್ಲ ಇತಿಹಾಸವನ್ನ, ಆ ಇತಿಹಾಸದಲ್ಲಿ ಮಾಡ್ತಿರ್ಬೇಕಾದ್ರೆ ಒಬ್ಬನ ಡ್ರಂಕನ್ ಫೆಲೋ, ಸರ್ ನಮ್ಮಲ್ಲಿ ಪೂಜಾರಪ್ಪ ಹೇಳೋದೆಲ್ಲ ಸುಳ್ಳು, ನೀವು ಹೇಳೋದೇ ಸತ್ಯ ಅಂತ ಹೇಳಿ ಸಿಕ್ಕಾಬಟ್ಟೆ. ಅವತ್ತು ನಾವು ವಿಶೇಷವಾಗಿ ಏನ್ ಮಾಡಿದ್ವಿ ಅಂದ್ರೆ, ಬಾಬೈನಲ್ಲಿ ನೀವು ಕೆಂಡ ತುಳಿತಿರಲ್ಲ, ನಾವು ಅವತ್ತೆಲ್ಲ ತುಳಿಸ್ಬಿಟ್ವಿ. ನಾವು ಓಡೋಗ್ಬಿಡೋದಷ್ಟೇ ಅಲ್ಲ, ಓಡೋಗೋದಿರ್ಲಿ, ಯಾವುದೇ ಇರ್ಲಿ ನೋಡಿ, ಕೆಂಡ ತುಳಿಸ್ಬಿಡ್ತಿದ್ವಿ. ಯಾರು ಏನಾಗ್ತಿರ್ಲಿಲ್ಲ. ಇಡೀ ಸ್ಕೂಲ್ ನಲ್ಲಿ ಇರುವಂತವ್ರು ಎಲ್ಲರೂ ಸಹ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೆಲಸ ಕೆಂಡ ತುಳಿತಿದ್ವಿ. ಕೆಲವರು ಬೆಂಕಿ ತಾನಿ ಅನ್ಕೊಂತಾರೆ ಸರ್. ಹೌದಲ್ವಾ, ಹೌದಲ್ವಾ. ಏನು ಅಂದ್ರೆ ಚಲಿಸುವ ಬೆಂಕಿ ಸುಡೋದಿಲ್ಲ. ಇವ್ರಿಗೆಲ್ಲ ಗೊತ್ತಿದೆ, ದೊಡ್ಡವರಿಗೆ ಮುದ್ದೆ ಪಾತ್ರೆ ಇಳಿಸ್ಬೇಕಾದ್ರೆ ತಕ್ಷಣಕ್ಕೆ ಬರೀ ಕೈಯಲ್ಲಿ ತೆಗೆದ್ಬಿಟ್ಟು ಈ ಕಡೆಗೆ ಇಟ್ಬಿಡ್ತಾರೆ. ಚಪಾತಿ ಅಷ್ಟೇ ತಕ್ಕಂತ ಇಟ್ಬಿಡ್ತಾರೆ, ನಮ್ಗಾಗಲ್ಲ. ಅಂದ್ರೆ ಏನಾಯ್ತು ಅಂತ ಹೇಳಿದ್ರೆ ನೋಡಿ, ನಮ್ಮ ಕೈ ಚರ್ಮ ಇದೆಯಲ್ಲ, ಅಂಗಾಲಿನ ಚರ್ಮ ಇದೆಯಲ್ಲ, ದಪ್ಪಗಿರುತ್ತೆ. ನಮಗೆ ಬೆಂಕಿ ತಗ್ಲಿದ ತಕ್ಷಣನೇ ಸಂದೇಶ ಹೋಗುತ್ತೆ, ಇಲ್ಲಿಂದ ನಮ್ಮ ಮೆದುಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸುಮಾರು 10 ಸೆಕೆಂಡ್ಗಳ ಕಾಲ ಹಿಡಿಸುತ್ತೆ. ಅಷ್ಟರೊಳಗಾಗಿ ನಾವು ಕೈ ತಕೊಂಡ್ಬಿಟ್ರೆ ಅದರ ಸುಟ್ಟಿರುವಂತ ಅನುಭವನೇ ಆಗಲ್ಲ. ಬೆಂಕಿ ಮೇಲೆ ಕಾಲಿಡ್ತೀವಲ್ವಾ, ಆ ಕಾಲಿಡಬೇಕಾದಾಗ 10 ಸೆಕೆಂಡ್ಗಳ ಕಾಲದಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ಕಾಲು ಸುಟ್ಟು ಹೊಡ್ತತೆ. ಅದ್ರೊಳಗೆ ಏನು ಅಂದ್ರೆ, ಮುಂಗಾಲಿನ ಮೇಲೆ ಬೆಂಕಿ ಬಿತ್ತು ಅಂದ್ರೆ ಖಂಡಿತಗಳು ಸುಡ್ತತೆ. ಅಂಗಾಲಿನ ಮೇಲೆ ಇದ್ರೆ ಮಾತ್ರ ಅದು ಚರ್ಮ ದಪ್ಪಗಿರೋದ್ರಿಂದ ಅದು ಮುಂದಕ್ಕೆ ಹೋಗ್ತಾ ಇರ್ತೀವಿ, ಅಷ್ಟರೊಳಗಾಗುತ್ತೆ ಅನ್ನೋದು ಮುಂದಕ್ಕೆ ಹೋಗ್ತೀವಿ. ಅದ್ರಕ್ಕೆಲ್ಲದಕ್ಕಿಂತ ಮನಸ್ಥೈರ್ಯ ಮುಖ್ಯ. ಬಾಬಾಯಿಂದಾಗ್ಲಿ, ಪೀರು ಸಾಬ್ ಆಗ್ಲಿ, ಅಥವಾ ಇನ್ಯಾವ್ರದೇ ಆಗ್ಲಿ, ಶಕ್ತಿ ದೇವತೆಗಳದೇ ಯಾವುದೇ ಶಕ್ತಿ ಅಲ್ಲಿಲ್ಲ. ಅಲ್ಲಿರುವಂಥದ್ದು ವಿಜ್ಞಾನ. ವಿಜ್ಞಾನದ ಮೂಲ ತತ್ವ ಇರುತ್ತೆ. ಚಲಿಸುವ ಬೆಂಕಿ, ಚಲಿಸುವ ಸುಮ್ಮನೆ ಇರುವಂತಹ ಕಟ್ಟಿ ಹರಿಯೋಲ್ಲ, ಚಲಿಸುವ ಬೆಂಕಿ ಸುಡಲ್ಲ. ಹಾಗಾಗಿ ಇವೆಲ್ಲವೂ ಸಹ ಮಾಡ್ತಾರೆ. ಹಾಗಾಗಿ ಇವತ್ತು ಒಂದು ಅದ್ಭುತವಾಗಿರುವಂತಹ ಕೆಲಸವನ್ನ ನಾನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ನೋಡ್ಬೇಕು.
ಏನಪ್ಪ ನಿನ್ನ ಹೆಸರು? ಭಾನು ಪ್ರಕಾಶ್. ಈಗ ನನ್ನನ್ನೇ ನೋಡಪ್ಪ ನೀವು. ಬೇರೆ ಯಾರು ಮಾತಾಡ್ಕೊಡುದು, ಬೇರೆ ಯಾರು ಮಾತಾಡ್ಕೊಡುದು, ನಿಶ್ಶಬ್ದವಾಗಿರಬೇಕು. ನಾನು ಮಾತಾಡುವಂದಾಗ ಮಾತ್ರ ಮಾತಾಡಬೇಕು. ನಾನು ಮಾತಾಡಬೇಕಾದಾಗ ಕೆಲವರನ್ನು ಮಾತ್ರ ಕರಿತೀನಿ, ಅವರು ಎದ್ದು ಬರಬೇಕು ಅಷ್ಟೇ. ಬೇರೆ ಏನಾದ್ರು ಫೋಟೋಗ್ರಾಫರ್ ತುಂಬಾ ಚೆನ್ನಾಗಿ ರೆಡಿಯಾಗಿರಬೇಕು ನನ್ನ ಪ್ರಯೋಗಗಳಿಗೆಲ್ಲ. ಸರಿ, ಕೈ ಬಿಡು, ಕೆಳಗಡೆ ಟೈಟ್ ಮಾಡು, ಟೈಟ್ ಮಾಡು. ಕಣ್ ಕಾಣ್ತಾ ಇದೆಯಾ? 4 ಕಾಣಿಸ್ತಿದೆಯಲ್ಲ? ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ಸೊ ಬಿಗಿ ಮಾಡು ತಲೆನ, ಬಿಗಿ ಮಾಡು, ತಲೆ ಅಡ್ಲಾಡ್ಕೊ. ಯಾರು ಮಾತಾಡ್ಕೊಡುದು, ಬಿಗಿಯಾಗಿ ಹಿಡ್ಕೋಬೇಕು, ಬಿಗಿಯಾಗಿ ಹಿಡ್ಕೋಬೇಕು, ಬಿಗಿಯಾಗಿರ್ಬೇಕು. ಟೈಟ್ ಮಾಡು, ಸೊಂಟ ಟೈಟ್ ಮಾಡು, ಸೊಂಟ ಟೈಟ್ ಮಾಡು, ಕಾಲು ಟೈಟ್ ಮಾಡು. ಬಿಗಿ 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 ಇರಬೇಕು, ಬಿಗಿ ಇರಬೇಕು, ಟೈಟ್ ಮಾಡಬೇಕು, ಬಿಗಿ ಇರಬೇಕು, ಬಿಗಿ ಇರಬೇಕು, ಬಿಗಿ ಇರ್ಲಿ, ಬಿಗಿ ಇರ್ಲಿ, ಟೈಟ್ ಮಾಡಬೇಕು. ನಿಮ್ ಕಬ್ಬಿಣದ ತುಂಡು, ಈಗ ಕಬ್ಬಿಣದ ತುಂಡು, ಕಬ್ಬಿಣದ ತುಂಡು, ಕಬ್ಬಿಣದ ತುಂಡು, ಕಬ್ಬಿಣದ ತುಂಡು. ನೀನೀಗ ಕಬ್ಬಿಣದ ತುಂಡು ಎತ್ತ ಮೇಲೆ ಟೈಟ್ ಆಗಿ ಇರ್ಲಿ, ಬಿಗಿಯಾಗಿ ಹಿಡ್ಕೋ. ಕಬ್ಬಿಣದ ತುಂಡು, ಕಬ್ಬಿಣದ ತುಂಡು, ಕಬ್ಬಿಣದ ತುಂಡು, ಬಿಗಿಯಾಗಿ ಇಟ್ಕೋಬೇಕು. ಹಾಗೆ ಇರಬೇಕು, ಉಸಿರಾಡಬೇಕು, ಹಾಗೆ ಇರಬೇಕು, 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 ಹಾಗೆ ಇರಬೇಕು. ಕಬ್ಬಿಣದ ತುಂಡು ನೀನೀಗ, ಕಬ್ಬಿಣದ ತುಂಡು, ಕಬ್ಬಿಣದ ತುಂಡು, ಕಬ್ಬಿಣದ ತುಂಡು. ದೀರ್ಘವಾಗಿ ಉಸಿರಾಡಬೇಕು, ದೀರ್ಘವಾಗಿ ಉಸಿರಾಡಬೇಕು, ದೀರ್ಘವಾಗಿ ಉಸಿರಾಡು. ಮೊಣಕಾಲು ಲೂಸ್ ಬಿಡು, ಲೂಸ್ ಬಿಡು, ಮೊಣಕಾಲು ಲೂಸ್ ಬಿಡು, ಕೈ ಲೂಸ್ ಬಿಡು, ಭುಜ ಲೂಸ್ ಬಿಡು, ಸೊಂಟ ಲೂಸ್ ಬಿಡು, ಕುತ್ತಿಗೆ ಲೂಸ್ ಬಿಡು. ಆ ಕಡೆ ಈ ಕಡೆ ಅಲುಗಾಡಿಸು. ನಿಧಾನವಾಗಿ ಕಣ್ಬಿಡು, ನಿಧಾನವಾಗಿ ಕಣ್ಬಿಡು. ಕಣ್ಬಿಟ್ಯಾ? ನಾನು ಯಾರು? ಸರ್. ಇವ್ರು ಯಾರು? ಅವ್ರು ಯಾರು? ಟೀಚರ್. ಹೌದೇನಪ್ಪ? ಸರಿನಾ? ಆರಾಮ? ಕೂತ್ಕೊಳ್ಳಿ. ಮೇಡಮ್ ಅವರೇ, ಏನೆಲ್ಲ ಘಟನೆ ನಡೀತು ನಿಮ್ಮ ಸ್ಟೂಡೆಂಟ್ ಕೇಳಿ. ಈಗ ನಡೆದಿದ್ದು ನೀವೇನಿದ್ದು ಹೇಳ್ಕೊಡು. ನಾನು ಇಲ್ಲಿ ಏನೇನಾಯ್ತಪ್ಪ? ಎಲ್ಲಿ ಹೋಗಿದ್ದಪ್ಪ? ಕ್ಲಾಸ್ ರೂಮ್ ಅಲ್ಲಿ ಇರ್ಲಿಲ್ಲ? ಇರ್ಲಿಲ್ಲ? ಏನೂ ಆಗಿಲ್ಲ? ಏನ್ ಮಾಡೋದು ಗೊತ್ತಿಲ್ಲ. ನಾನು ನಿಮ್ ಕರ್ನ ಏನು ಹೇಳ್ದೆ ನಿಮ್ಗೆ? ಅಷ್ಟೇನಾ? ಏನೋ ಗೊತ್ತಿಲ್ಲ. ಆಮೇಲೆ ಏನು ಗೊತ್ತಿಲ್ವಾ? ಏನು ಗೊತ್ತಿಲ್ವಾ? ಇಂತಂಬ್ರ ಆರ್ಯಭಟ್ಟ. ಆಯ್ತು ಪುಟ್ಟ, ಏನಮ್ಮ ಇಟ್ಕೊಂಡಿದ್ಯಾ? ನಾನು 7ನೇ ತರಗತಿ ವಿದ್ಯಾರ್ಥಿ. ಇವೆರಡು ಗ್ಲಾಸ್ ಸರ್. ಇವೆರಡರಲ್ಲಿ ಮೇಣದ ಬತ್ತಿಯನ್ನು ಇಟ್ಕೊಂಡು ಪಾಕ ಅರ್ಧ ಗ್ಲಾಸ್ ನೀರನ್ನು ಒಯ್ಯಿತು. ಎರಡಕ್ಕೂ ನೀರು ಹಾಕ್ತೀಯಾ? ಓಕೆ, ಸಾಕು. ಈ ಕಡೆ ಓಕೆ. ಈಗೇನು ಮಾಡ್ತೀಯಾ?
ಮೇಣದ ಬತ್ತಿಯನ್ನು ಹಚ್ಚಿಯ ಹಾಂ ಎಲ್ಲಿ ಬೇಕಾ ಹಚ್ಚೋದಕ್ಕೆ ಹಾಂ ಬರುತ್ತೆ. ಇವಾಗ ಆ ಚೀಲವನ್ನು ನೀರಿನಲ್ಲಿ ಹಾಕುವುದು. ಇನ್ನೂ ಪುಡಿಯ ನೀರಿಗೆ ಹಾಕ್ತಾ ಇದ್ದಾಳೆ. ಹಾಕು. ಎಷ್ಟು ಹಾಕೋದು? ಸ್ವಲ್ಪ ಪ್ರಮಾಣದಲ್ಲಿ. ಹಾಂ, ಈಗ ನೀರು ಕೆಳಗಡೆಯಿಂದ ನೋಡಿದಾಗ ಏನ್ ಬದಲಾವಣೆ ಕಾಣಿಸುತ್ತೆ? ಉಪ್ಪುಗಳು ಬರುತ್ತದೆ. ಎಲ್ಲಿ ಬರ್ತದೆ? ನೊರೆ ನೊರೆ ತರ ಬರುತ್ತೆ. ಈಗ ಆಗಿ ಕುಡಿಯುತ್ತಿರುವಂತೆ ಕಾಣುತ್ತದೆ. ಎಷ್ಟು ಜಾಸ್ತಿ ಹೊತ್ತು ಈಗ ಇದಕ್ಕೂ ಏನ್ ವ್ಯತ್ಯಾಸ? ಏನ್ ವ್ಯತ್ಯಾಸ ಕಾಣ್ತಾ ಇದೆ? ಇದು ಮಾಮೂಲಿ ನೀರಿಗೆ ಇಟ್ಟಿದ್ಯಾ, ಇದಕ್ಕೆ ಇನ್ನೂ ಪುಡಿ ಹಾಕಿದ್ಯಾ? ಹಾಕಿದ್ಮೇಲೆ ಇದ್ರ ಜ್ವಾಲೆ ಏನೋ ನೋಡಿದ್ಯಾ? ಸ್ವಲ್ಪ ಲ್ಯೂಮಿನೆಸ್ ಆಯ್ತು ಅಷ್ಟೇ. ಹೌದಲ್ವಾ? ಹಾ. ಈ ಜ್ವಾಲೆ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಉರಿಯುವ ಈ ಒಂದು ಬೆಂಕಿಗೆ ಯಾವ ಅನಿಲ ಮುಖ್ಯವಾದ ಕಾರಣ? ಆಕ್ಸಿಜನ್. ಹೌದಲ್ವಾ? ಆಮ್ಲಜನಕ ಕಾರಣ ತಾನೆ. ಇದು ತುಂಬಾ ಜಾಸ್ತಿ ಉರಿಯಿತು ಅಂದ್ರೆ ಆಮ್ಲಜನಕ ಇದ್ದೇ ಇದೆ ತಾನೆ. ಹಾಗಾದ್ರೆ ನಿನ್ನ ಈನೋ ಪುಡಿಯನ್ನ ನೀರಿಗೆ ಹಾಕಿದಾಗ ಅಲ್ಲೊಂದಿಷ್ಟು ರಾಸಾಯನಿಕ ಕ್ರಿಯೆ ನಡೆಯಿತು. ಆಗ ಆಮ್ಲಜನಕ ಬಿಡುಗಡೆ ಆಯ್ತು ತಾನೆ. ಆಮ್ಲಜನಕ ಬಿಡುಗಡೆ ಆಗಿದ್ದರಿಂದಲೇ ಅದರ ಒಂದು ಲುಮಿನಾಸಿಟಿ ಅಂತ ಹೇಳಿದ್ರೆ ಜ್ವಾಲೆ ಬೆಳಕು ಜಾಸ್ತಿ ಆಯ್ತು. ಹೌದಲ್ಲ ನಮ್ಮ? ಇದು ಈ ರಾಸಾಯನಿಕ ಕ್ರಿಯೆ ಇದೆಯಲ್ಲ, ಇದು ಎಂತಹ ಕ್ರಿಯೆ ಆಗ್ತದೆ? ಉಷ್ಣ ರಾಸಾಯನಿಕ ಕ್ರಿಯೆಯ ಅಥವಾ ಎಂತಹದ್ದು ಗೊತ್ತಿಲ್ಲ. ಅದನ್ನು ಸ್ವಲ್ಪ ನಿಧಾನ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡೋಣ. ಸರಿ, ಒಂದ್ ಸಣ್ಣ ಪ್ರಶ್ನೆ ಹಾಕ್ತೀನಿ, ಇದು ನೋಡೋಣ. ಇಲ್ಲೇನಾಯ್ತು ಅಂತ ಹೇಳಿದ್ರೆ ಮೇಣದ ಬತ್ತಿ ಗಾತ್ರ ನೋಡಿದ್ಯಾ? ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ದಪ್ಪ ಕಾಣಿಸುತ್ತೆ. ಯಾಕೆ ದಪ್ಪ ಕಾಣಿಸುತ್ತೆ? ಯಾಕೆ ಯಾರು ಹೇಳ್ತೀನಿ? ಗ್ಲಾಸಿನ ಒಳಗೆ ಕಮಾನ್. ಸರ್, ಅದು ಗ್ಲಾಸ್ನ ನೀರು ಇದ್ರೆ ಅದು ಇದು ರೊಟೇಷನ್ ಸ್ವಲ್ಪ ದಪ್ಪ ಆಗ್ತದೆ. ಅದು ಯಾಕೆ ಅಂದ್ರೆ ಯಾಕೆ? ಉದಾಹರಣೆಗೆ ಇಷ್ಟೇನೆ, ಇಲ್ಲಿ 3 ಮಾಧ್ಯಮಗಳಿದಾವೆ. ಪಾರದರ್ಶಕ ಮಾಧ್ಯಮಗಳು. ಪಾರದರ್ಶಕ ಅಂದ್ರೆ ಬೆಳಕು ತನ್ನ ಮೂಲಕ ಹರಿದು ಹೋಗ್ಲಿಕ್ಕೆ ಬಿಡುವಂತದ್ದು. ಒಂದು ಹೊರಗಡೆ ನನ್ನ ನಿನ್ನ ಮಧ್ಯೆ ಇರುವಂತದ್ದು ಗಾಳಿ, ಎರಡನೇದು ಗಾಜು, ಆಮೇಲೆ ನೀರು. ಈ 3 ಪಾರದರ್ಶಕ ಮಾಧ್ಯಮಗಳಲ್ಲಿ ಗಾಳಿ ರೇರರ್ ಮೀಡಿಯಂ ಅಂತ ಕರಿತೀವಿ. ಅಂತ ಹೇಳಿದ್ರೆ ತುಂಬಾ ವಿರಳವಾಗಿರುವಂತಹ ಮಾಧ್ಯಮ. ಸಾಂದ್ರ ಮಾಧ್ಯಮ ಅಲ್ಲ, ಇದು ವಿರಳ ಮಾಧ್ಯಮ. ಅದಕ್ಕಿಂತ ಗಾಜು ಸಾಂದ್ರ ಮಾಧ್ಯಮ, ನೀರು ಸಾಂದ್ರ ಮಾಧ್ಯಮ. ಒಂದು ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಬೆಳಕು ಹರಿಬೇಕಾದಾಗ ಆ ಬೆಳಕಿನ ಕಿರಣಗಳು ಬೆಂಡ್ ಆಗ್ತವೆ, ವಕ್ರೀಭವನ ಆಗುತ್ತೆ. ಆ ವಕ್ರೀಭವನ ಆಗೋದ್ರಿಂದಲೇ ಏನಾಗುತ್ತೆ? ನಮಗೆ ದಪ್ಪಗೆ ಕಾಣಿಸುತ್ತೆ. ಹೌದನಮ್ಮ? ದಪ್ಪಗೆ ಕಾಣಿಸುತ್ತೆ. ಬೇಕಾದ್ರೆ ಇದನ್ನ ಓದಿ ನೋಡೋಣ. ಆ ಕಡೆಯಿಂದ ನೋಡಬಹುದು. ಇಲ್ಲಿದು ದಪ್ಪ ಕಾಣಿಸುತ್ತಲ್ವಾ? ಇಂತ ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಾಡುವಂತ ಕಲಿ. ತುಂಬಾ ಚೆನ್ನಾಗಿದೆ. ಹೌದಮ್ಮ? ಆಯ್ತು. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಆಮ್ಲ ಮತ್ತು ಕ್ಷಾರ ಪದಾರ್ಥಗಳನ್ನು ಗುರುತಿಸುವುದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನೀರು, ಅರಿಶಿನ ಪುಡಿ, ನಿಂಬೆ ಹಣ್ಣು, ಡಿಟರ್ಜೆಂಟ್ ಪೌಡರ್. ಸೋಪಿನ ಪುಡಿಯನ್ನು ಸರ್, ನಾವು ಮೊದಲಿಗೆ ನೀರನ್ನು ಹಾಕಿಕೊಳ್ಳುತ್ತೇವೆ. ಎಷ್ಟು? ಸ್ವಲ್ಪ. ಸರ್, ಅದಾದ್ಮೇಲೆ ನಾವು ಅರಿಶಿನ ಪುಡಿ ಹಾಕಿಕೊಳ್ಳುತ್ತೇವೆ. ಇದನ್ನು ನಾವು ಮಿಶ್ರಣ ಮಾಡಬೇಕು. ಇದು ಈಗ ಯೆಲ್ಲೋ ಕಲರ್ ನಲ್ಲಿ ಇದೆ. ಈಗ ನಾವು ಸೋಪಿಂಗ್ ಪೌಡರ್ ಅನ್ನು ಹಾಕುತ್ತೇವೆ. ಈಗ ಇದರ ಬಣ್ಣ ಕೆಂಪು ಬಣ್ಣದಲ್ಲಿ ಇದೆ. ಕೆಂಪು ಐತೆ? ಕುಂಕುಮ ಇಲ್ವ ನೀನು? ಅರಿಶಿನ ಪುಡಿ ಹಾಕಿದ್ದೆ? ಹೌದಾ? ಈಗ ನಾನು ಇದನ್ನು ಮತ್ತೆ ಇದೇನಾಯ್ತು? ಎತ್ತ ಕ್ರಿಯೆ ಆಯ್ತು. ಆಮ್ಲ. ಹೇಳು. ಅರಿಶಿನಲ್ಲಿ ಏಜೆಂಟ್ ಆಗಿ ವರ್ಕ್ ಮಾಡ್ತಾ, ಈಗ ಕೆಂಪಾಯ್ತು ಆಮ್ಲ. ಈಗ ಏನಾಗ್ತೀಯಾ? ಇದನ್ನು ನಾನು ತಿರ್ಗಾ ಹಳದಿ ಬಣ್ಣದಲ್ಲಿ ಹಳದಿ ಬಣ್ಣ ಬರ್ತೀಯ? ಒಂದು ಸ್ನ್ಯಾಪ್ ಮಾಡ್ಕೊಳ್ಳಿ ಇದಕ್ಕೆ.
ಇದಕ್ಕೆ ಸ್ನ್ಯಾಪ್ ಮಾಡ್ಕೊಳ್ಳಿ. ಹತ್ರ ಬರ್ಲಿ. ಯಾರ್ದು ನನ್ನ ಕ್ಯಾಮರಾ ಇಟ್ಕೊಂಡಿರೋದು ತುಂಬಾ ಹತ್ರ ಬರಬೇಕು. ತುಂಬಾ ಹತ್ರ ಬರಬೇಕು. ಓಕೆ, ದೂರ ಇರ್ಲಿ. ಎಲ್ಲರೂ ಮೇಡಮ್ ಅವರು ಕಾಣ್ಬೇಕು. ಇಲ್ಲಿ ನೋಡ್ಕೊ, ಇದು ಕೆಂಪು ಇದೆಯಲ್ಲಪ್ಪ. ಸರಿ, ಆಯ್ತು. ನಿಂಬೆ ಹಣ್ಣು ರಸ ಹೊಂದಿದೀಯಾ? ಹೆಣ್ಣಮ್ಮ ನೋಡ್ತಾ ಇದೀರಲ್ಲ. ಸ್ಪೂನ್ ತಗೊಂಡು ಈಗ ಇನ್ನೊಂದ್ ಸ್ವಲ್ಪ ಹಾಕ್ತೀಯಾ? ಬರ್ತಾ ಇದೆಯಲ್ಲ. ವೆರಿ ಗುಡ್, ವೆರಿ ಗುಡ್. ಹೌದಲ್ವಾ? ரொம்ப ಚೆನ್ನಾಗಿದೆ. ಏನೇನ್ ಮಾಡಿದೆ ಅನ್ನೋಂಥದ್ದು ವಿವರವಾಗಿ ಇನ್ನೊಂದ್ಸಲ ಹೇಳ್ತೀಯಾ? ಸರ್, ನಾವು ಮೊದಲಿಗೆ ನೀರನ್ನು ಹಾಕಿಕೊಂಡು ಅರಿಶಿನ ಪುಡಿಯನ್ನು ಹಾಕಿಕೊಂಡು ಮಿಶ್ರಣ ಮಾಡಬೇಕು. ಅದಾದ್ಮೇಲೆ ಸೋಪಿನ ಪುಡಿ ಹಾಕಿ ಮಿಶ್ರಣ ಮಾಡಬೇಕು. ಆಗ ಅದು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ. ಆಗ ನಾವು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ಹಾಕಿದಾಗ ಅದು ಹಳದಿ ಬಣ್ಣಕ್ಕೆ ಬದಲಾವಣೆ. ಇಲ್ಲಿ ನೀನು ಯಾವುದು ಕ್ಷಾರ ತೆಗೆದುಕೊಂಡಿದ್ದೆ, ಹೌದಾ? ಯಾವುದು ಏನೇನು ತಗೊಂಡಿದ್ದೆ ಅದನ್ನ ನೀನು ಪಾಠ ಹೇಳ್ದಂಗೆ ಹೇಳ್ಬೇಕು ನನಗೆ.